ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 91ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 91ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 91ನೇ ಶ್ಲೋಕವು ಹೀಗಿದೆ. ಭಾರಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ ಆಶ್ರಮಾಶ್ರಮಣಾಕ್ಷಾಮ ಸುಪರ್ಣೋ ವಾಯುವಾಹನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಭಾರಭೃತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮಹಾನ್ ಲೋಕಗಳನ್ನು ಹೊರುವವನು ಅಥವಾ ಆದಿಶೇಷನ ರೂಪವನ್ನು ತಾಳಿ ಭೂಮಿಯ ಭಾರವನ್ನು ಹೊರುವವನು. ವಿಷ್ಣುವಿನ ಎರಡನೇ ನಾಮವು ಹೀಗಿದೆ. ಓಂ ಕಥಿತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವೇದಗಳ ಮೂಲಕ ಪರಮ ಸತ್ಯವನ್ನು ಪ್ರತಿಪಾದಿಸಲ್ಪಟ್ಟವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಯೋಗಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯೋಗದ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳಬಹುದಾದವನು ಅಥವಾ ಎಲ್ಲರಲ್ಲೂ ಮತ್ತು ಎಲ್ಲೆಡೆಯೂ ತನ್ನ ಸ್ವರೂಪವನ್ನು ಕಾಣುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಯೋಗೀಶಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಾ ಯೋಗಿಗಳಲ್ಲಿ ಶ್ರೇಷ್ಠನಾದವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವಕಾಮದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವವನು ಅಥವಾ ಅಪೇಕ್ಷಿತ ಫಲಗಳನ್ನು ಅನುಗ್ರಹಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಆಶ್ರಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಜೀವಿಗಳಿಗೆ ವಿಶ್ರಾಂತಿಯ ತಾಣವಾಗಿದ್ದಾನೆ ಅಥವಾ ಸಂಸಾರವೆಂಬ ಅರಣ್ಯದಲ್ಲಿ ಅಲೆದಾಡುವ ಎಲ್ಲರಿಗೂ ವಿಶ್ರಾಂತಿಯನ್ನು ನೀಡುವವನಾಗಿದ್ದಾನೆ. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಶ್ರಮಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವಿವೇಕ ಬುದ್ಧಿಯನ್ನು ಬಳಸದೆ ಜೀವಿಸುವವರಿಗೆ ಅಥವಾ ಪಾಪಿಗಳಿಗೆ ದುಃಖ ಹಾಗೂ ಸಂಕಷ್ಟಗಳನ್ನು ಉಂಟು ಮಾಡುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಕ್ಷಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನಾಶ ಮಾಡುವವನು ಅಥವಾ ಸಮಸ್ತ ಜೀವಿಗಳ ಹಾಗೂ ಲಯವನ್ನು ಉಂಟು ಮಾಡುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸುಪರ್ಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಂಸಾರವೆಂಬ ವೃಕ್ಷದಂತಿದ್ದು ವೇದಗಳೇ ಆ ವೃಕ್ಷದ ಎಲೆಗಳಾಗಿವೆ. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ವಾಯುವಾಹನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಗಾಳಿಯನ್ನು ಚಲಿಸುವಂತೆ ಮಾಡುವವನು ಅಥವಾ ವಾಯುವಿನ ರೂಪದಲ್ಲಿ ಸಮಸ್ತ ಜೀವಿಗಳನ್ನು ಹೊರುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವ ಮೂಲಕ ದೀರ್ಘ ಆಯುಷ್ಯ ಲಭಿಸುತ್ತದೆ. ಇದು ವೈದಿಕ ಜ್ಞಾನವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಎಲ್ಲ ಪಾಪಗಳು, ಚಿಂತೆಗಳು ಮತ್ತು ಗೊಂದಲಗಳನ್ನು ನಿವಾರಿಸಿ ಉತ್ತಮ ವಿವೇಕವನ್ನು ನೀಡುವ ಮೂಲಕ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಈ ಶ್ಲೋಕವು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಮೂಲಕ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಅಂತಿಮವಾಗಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಇದು ಅತ್ಯುತ್ತಮವಾದ ಶ್ಲೋಕವಾಗಿದೆ. ಧನಿಷ್ಠ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 91ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.